ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಅಶ್ವಿನಿ ಅವರು ಮನೆ ಬಿಟ್ಟು ಹೋಗುವಂತ ಕಾಲ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು. ಸುಮಾರು 5ರಿಂದ 6 ಜನ ಯಾವಾಗಲೂ ಮೇಡಮ್ ಮೇಡಮ್ ಅಂತ ಬಕೆಟ್ ಹಿಡ್ಕೊಂಡು ಅವರಿಂದನೇ ಕೋಲೆ ಬಸವ ತರ ನಿಂತಿದ್ರು. ಆದ್ರೆ ಇವತ್ತು ಎಲ್ಲರೂ ಅಂದ್ರೆ ಮನೇಲಿ ಇರೋಬರೋರೆಲ್ಲ ಅಶ್ವಿನಿ ಗೌಡ ವಿರುದ್ಧ ನಿಂತ್ಕೊಂಡಿದ್ದಾರೆ. ಈಗ ಮೊನ್ನೆ ಒಂದು ನಡೆದ ಟಾಸ್ಕ್ನಲ್ಲಿ ಕಾಕ್ರೋಚ್ ಸುದಿ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಹಾಗೆ ರಾಶಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ಎಲ್ಲರೂ ಕೂಡ ಅಶ್ವಿನಿ ಗೌಡ ಹೆಸರನ್ನ ಹೇಳ್ತಾರೆ. ಏನಕ್ಕಪ್ಪ ಅಂತಂದ್ರೆ, ಬಿಗ್ ಬಾಸ್ ಅವರೊಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಏನಪ್ಪ ಟಾಸ್ಕ್ ಅಂತಂದ್ರೆ, ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಮೆಣಸಿನಕಾಯಿನ ತಿನ್ನಿಸಿ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು ಒಪಿನಿಯನ್ ಹೇಳಿ ಮೆಣಸಿನಕಾಯಿನ ತಿನ್ನಿಸ್ಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಕಾಕ್ರೋಚ್ ಸುದಿ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಉರಿಸ್ತಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ಕಾಕ್ರೋಚ್ ಸುದಿ ಅವರು ತನ್ನ ಬುಡಕ್ಕೆ ಬಂದ್ಮೇಲೆ ಯಾವಾಗ ಅವರು ಬಾಟಮ್ಗೆ ಹೋದ್ರು, ಆದ ಕಾರಣ ಇವಾಗ ಅವರು ಒಂದು ಅಸಲಿ ಆಟ ಶುರು ಮಾಡಿದ್ರು ಅಂತಾನೆ ಹೇಳ್ಬೋದು. ಹಾಗೇನೆ ನೀವು ಕಳೆದ ಒಂದು ಎಪಿಸೋಡ್ಗಳನ್ನ ನೋಡಿ ಇರ್ತಾರೆ. ಏನಪ್ಪಾ ಆಯ್ತು ಅಂತಂದ್ರೆ, ರಕ್ಷಿತಾ ಹಾಗೇನೆ ಅಶ್ವಿನಿ ಗೌಡ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಇವ್ರ ಮಧ್ಯೆ ಒಂದು ದೊಡ್ಡ ಜಗಳ ನಡೀತು. ಹಾಗೇನೆ ಕಿಚ್ಚ ಸುದೀಪ್ ಅವರು ಸಖತ್ ಅಂದ್ರೆ ಸಖತ್ತಾಗಿ ಕೂಡ ಬೆಂಡೆತಿದ್ರು ಇವರಿಬ್ಬರಿಗೂ, ಅಶ್ವಿನಿ ಗೌಡ ಹಾಗೇನೆ ಜಾನ್ವಿ ಅವರಿಗೆ. ಈ ಒಂದು ನಾಟಕ ನಡೆಯಕ್ಕೆ ಅಸಲಿ ಕಾರಣ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರು ಮಾತಾಡ್ಕೊಂಡಿರ್ತಾರಂತೆ. ಏನಪ್ಪಾ ಅಂತಂದ್ರೆ, ನಾವಿಬ್ರು ಗೆಜ್ಜೆ ಆಡಿಸೋಣ, ಈ ತರ ಒಂದು ಭಯ ಪಡಿಸೋಣ, ಒಂದು ಕಂಟೆಂಟ್ ಕೊಡೋಣ. ಹಾಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಹಾಗೆ ಜಾನ್ವಿ ಮಾತ್ ಬಿಟ್ಟಿರೋ ತರ ಎಲ್ಲರೂ ನಂಬ್ಸೋಣ ಅಂತ ಮಾತಾಡ್ಕೊಳ್ತಾರಂತೆ. ಈಗ ಸದ್ಯಕ್ಕೆ ಮನೆಯಲ್ಲಿ ಇರೋಬರೋರೆಲ್ಲ ಅಶ್ವಿನಿ ಗೌಡ ವಿರುದ್ಧ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಧ್ರುವಂತ್ ಅವರು. ಆ ಒಂದು ವ್ಯಕ್ತಿ ಏನಂತ ಹೇಳ್ತಾರೆ ಅಂದ್ರೆ, ಕಳೆದ ಒಂದು ವಾರಗಳಲ್ಲಿ ರಾಶಿಕಾ ಅವ್ರ ಬಗ್ಗೆ, ಅವರ ಕ್ಯಾರೆಕ್ಟರ್ ಬಗ್ಗೆ ಏನೋ ಮಾತಾಡಿರ್ತಾರೆ. ಅದು ಈ ಒಂದು ವಾರ ಕಾವ್ಯ ಅವರಿಂದ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಏನಪ್ಪ ಹೇಳಿದ್ರು ಅಂದ್ರೆ, ಫಸ್ಟ್ ರಾಶಿಕಾ ಅವರು ಅಭಿ ಜೊತೆ ಇದ್ರು, ಅಲ್ಲೂ ಕೂಡ ಏನು ವರ್ಕ್ ಆಗಲಿಲ್ಲ. ಹಾಗೆ ಧ್ರುವಂತ್ ಅವ್ರ ಹತ್ರ ಬಂದ್ರು, ಅಲ್ಲೂ ಕೂಡ ಏನು ವರ್ಕ್ ಆಗಲಿಲ್ಲ. ಈಗ ಸೂರಜ್ ಹತ್ರ ಇದ್ದಾಳೆ ಅಂತ ರಾಶಿಕಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಈ ಒಂದು ವಿಷಯವಾಗಿ ನಿನ್ನೆ ಅಂತೂ ತುಂಬಾ ದೊಡ್ಡ ಅಂದ್ರೆ ದೊಡ್ಡ ಜಗಳ ನಡೀತು ಅಂತಾನೆ ಹೇಳ್ಬೋದು. ಹಾಗೆ ಧ್ರುವಂತ್ ಅವರು ಹಾಗೆ ಅಶ್ವಿನಿ ಗೌಡ ಅವರು ಮನೆಯಲ್ಲಿ ಇರಲು ಅರ್ಹತೆ ಇದೆಯಾ ಇಲ್ವಾ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.